ಒಂದು ದಿನ ನಾನು ಆಫೀಸ್ನಿಂದ ಮನೆಗೆ ಬಂದಾಗ ನನ್ನ ತಂದೆ ತಾಯಿ ಹೊಲದಿಂದ ಹಿಂದಿರುಗುವಾಗ ಒಬ್ಬ ಸುಂದರ ಯುವತಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು. ಅವಳು ತುಂಬಾ ದುಃಖಿತಳಾಗಿದ್ದಳು, ಏಕೆಂದರೆ ಅವಳು ತನ್ನ ಜೀವವನ್ನು ಕೊನೆಗೊಳಿಸಲು ಹೋಗಿದ್ದಳು. ಆದರೆ ನನ್ನ ತಂದೆ ತಾಯಿ ಅವಳನ್ನು ಸಮಯಕ್ಕೆ ಸರಿಯಾಗಿ ರಕ್ಷಿಸಿದ್ದರು. ಕೆಲವು ದಿನಗಳ ನಂತರ ಒಮ್ಮೆ ನನ್ನ ತಂದೆ ತಾಯಿ ನನ್ನ ಸಹೋದರಿಯನ್ನು ಭೇಟಿಯಾಗಲು ಅವಳ ಮನೆಗೆ ಹೋಗಿದ್ದರು. ಅಂದು ಮನೆಯಲ್ಲಿ ನಾನು ಮತ್ತು ಆ ತರುಣಿ ಇಬ್ಬರೇ ಇದ್ದೆವು. ಹೊರಗೆ ತುಂಬಾ ಕತ್ತಲೆಯಾಗಿತ್ತು ಮತ್ತು ನಾವು ಮನೆಯಲ್ಲಿ ಶಾಂತವಾಗಿ ಕುಳಿತಿದ್ದೆವು. ಅಚಾನಕ್ ಆಗಿ ನಾನು ಅವಳನ್ನು ಮತ್ತು ಮುಂದೆ ಹೀಗೆ ನಡೆಯಿತು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಜಯದೀಪ್. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ಒಂದು ಹಳ್ಳಿಯಲ್ಲಿ ವಾಸಿಸುತ್ತೇನೆ. ನನ್ನ ಆಫೀಸ್ ತಾಲೂಕು ಕೇಂದ್ರದಲ್ಲಿರುವುದರಿಂದ ದಿನಾಲೂ ಗಾಡಿಯಲ್ಲಿ ಓಡಾಡಬೇಕಾಗುತ್ತದೆ. ನನ್ನ ತಂದೆ ತಾಯಿ ಕೃಷಿ ಮಾಡುತ್ತಾರೆ. ನಮಗೆ ಸ್ವಲ್ಪ ಜಮೀನಿದೆ ಮತ್ತು ಅವರಿಬ್ಬರು ದಿನವಿಡೀ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ. ಒಂದು ದಿನ ನಾನು ಆಫೀಸ್ನಿಂದ ಮನೆಗೆ ಸ್ವಲ್ಪ ಬೇಗನೆ ಬಂದೆ. ಸುಮಾರು 6 ಗಂಟೆಯ ಸುಮಾರಿಗೆ ಮನೆಯ ಹತ್ತಿರ ಬಂದಾಗ ತಂದೆ ತಾಯಿ ನನ್ನ ವಯಸ್ಸಿನ ಒಬ್ಬ ಸುಂದರ ಯುವತಿಯನ್ನು ಕರೆದುಕೊಂಡು ಬರುತ್ತಿರುವುದನ್ನು ಕಂಡೆ. ಅವಳನ್ನು ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಮೆಲ್ಲನೆ ಅವರು ಅವಳನ್ನು ಮನೆಯೊಳಗೆ ಕರೆದುಕೊಂಡು ಬಂದರು ಮತ್ತು ಕೈಕಾಲು ತೊಳೆಯಲು ಹೇಳಿದರು. ನಾನು ಅವಳ ಮುಖವನ್ನೇ ನೋಡುತ್ತಿದ್ದೆ. ಅವಳ ಮುಖದಲ್ಲಿ ಆಳವಾದ ದುಃಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳ ಕಣ್ಣುಗಳು ಊದಿಕೊಂಡಿದ್ದವು ಮತ್ತು ಅತ್ತು ಕೆನ್ನೆಗಳು ಕೆಂಪಾಗಿದ್ದವು. ತಂದೆ ತಾಯಿ ಮತ್ತು ಆ ತರುಣಿ ಫ್ರೆಶ್ ಆಗಿ ಮನೆಯೊಳಗೆ ಬಂದರು. ನಾನು ಅವರೊಂದಿಗೆ ಒಳಗೆ ಹೋದೆ. ಆ ಹುಡುಗಿ ಒಂದು ಮೂಲೆಯಲ್ಲಿ ಶಾಂತವಾಗಿ ಕುಳಿತಿದ್ದಳು. ಅವಳಲ್ಲಿ ಮಾತನಾಡಲು ಶಕ್ತಿಯೇ ಇಲ್ಲದಂತಾಗಿತ್ತು. ತಾಯಿ ಅಡುಗೆ ಮನೆಗೆ ಹೋದಳು, ಆದರೆ ನನ್ನ ಗಮನ ಮಾತ್ರ ಅವಳ ಮೇಲೆಯೇ ಇತ್ತು. ಆ ಹುಡುಗಿ ತಲೆ ತಗ್ಗಿಸಿ ಕುಳಿತಿದ್ದಳು. ಇವಳು ಯಾರಿರಬಹುದು? ಇಷ್ಟು ಸುಂದರವಾಗಿದ್ದರೂ ಇಷ್ಟು ದುಃಖಿತಳಾಗಿರಲು ಕಾರಣವೇನು ಎಂದು ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳುತ್ತಿದ್ದವು. ನಮ್ಮ ಮನೆಯಲ್ಲಿ ಅಥವಾ ಸಂಬಂಧಿಕರಲ್ಲಿ ನಾನು ಅವಳನ್ನು ಎಂದಿಗೂ ನೋಡಿರಲಿಲ್ಲ. ಅಷ್ಟರಲ್ಲೇ ತಾಯಿ ಟ್ರೇನಲ್ಲಿ ಬಿಸಿ ಬಿಸಿ ಚಹಾವನ್ನು ತೆಗೆದುಕೊಂಡು ಬಂದಳು. ಅವಳು ನನಗೂ ತಂದೆಗೂ ಮತ್ತು ಆ ತರುಣಿಗೂ ಚಹಾ ಕೊಟ್ಟಳು. ನಾನು ಅವಳ ಕಡೆಗೆ ಮತ್ತೊಮ್ಮೆ ನೋಡಿದೆ, ಆದರೆ ಅವಳು ಕಣ್ಣು ಎತ್ತಿ ನೋಡಲು ಕೂಡ ತಯಾರಿರಲಿಲ್ಲ. ನನ್ನ ಮುಖದ ಮೇಲಿನ ಪ್ರಶ್ನಾರ್ಥಕ ಚಿಹ್ನೆಯನ್ನು ಗುರುತಿಸಿ ತಾಯಿ ಹೇಳಿದಳು, ನಮಗೂ ಕೂಡ ಇವಳು ಯಾರೆಂದು ಗೊತ್ತಿಲ್ಲ. ನಾವು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಪ್ರಾಣಕ್ಕೆ ಅಪಾಯ ತಂದುಕೊಳ್ಳಲು ಹೋಗುತ್ತಿದ್ದಳು. ಅಷ್ಟರಲ್ಲಿ ನಿನ್ನ ತಂದೆ ಓಡಿ ಹೋಗಿ ಅವಳನ್ನು ಹೊರಗೆ ತೆಗೆದರು ಮತ್ತು ಅವಳ ಪ್ರಾಣ ಉಳಿಸಿದರು. ತಾಯಿಯ ಮಾತು ಕೇಳಿ ನನಗೆ ಅಕ್ಷರಶಃ ಆಘಾತವಾಯಿತು. ನನ್ನ ಮೈಮೇಲೆ ಮುಳ್ಳುಗಳು ಎದ್ದವು. ನಾನು ತಕ್ಷಣ ಅವಳ ಹತ್ತಿರ ಹೋದೆ. ಅವಳ ತಲೆಯ ಮೇಲೆ ಕೈ ಇಟ್ಟು ಮೆಲ್ಲನೆಯ ಧ್ವನಿಯಲ್ಲಿ ಕೇಳಿದೆ, ಮಗುವೇ, ನೀನು ಯಾರು? ನಿನ್ನ ಹೆಸರೇನು? ಯಾಕೆ ಹೀಗೆ ಮಾಡಿದೆ? ಸ್ವಂತ ಪ್ರಾಣವನ್ನು ಯಾಕೆ ಕಳೆದುಕೊಳ್ಳಲು ಹೋಗಿದ್ದೆ? ನನ್ನ ತಾಯಿಯು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈ ಸವರುತ್ತಿದ್ದರು ಮತ್ತು ಅವಳ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಸ್ವಲ್ಪ ಸಮಯ ಶಾಂತವಾಗಿದ್ದು ಆ ತರುಣಿ ಮೆಲ್ಲಗೆ ಮಾತನಾಡಲು ಪ್ರಾರಂಭಿಸಿದಳು. ನನ್ನ ಹೆಸರು ಮಾನಸಿ ಎಂದು ಅವಳು ಹೇಳಿದಳು. ನಾನು ತುಂಬಾ ದೂರದಿಂದ ಬಂದಿದ್ದೇನೆ. 2 ವರ್ಷಗಳ ಹಿಂದೆ ವಿಶ್ವಾಸ್ ಎಂಬ ಹುಡುಗನೊಂದಿಗೆ ನನ್ನ ಮದುವೆಯಾಗಿತ್ತು. ಅವನು ನೋಡಲು ಸುಂದರನಾಗಿದ್ದ ಮತ್ತು ಮನೆಯ ಪರಿಸ್ಥಿತಿಯೂ ಚೆನ್ನಾಗಿತ್ತು. ಆದರೆ ಮದುವೆಯ ನಂತರ ಅವನಿಗೆ ಕೆಟ್ಟ ಚಟಗಳು ಅಂಟಿಕೊಂಡವು. ಅವನು ಕುಡಿಯಲು ಪ್ರಾರಂಭಿಸಿದನು, ಹಣವನ್ನು ಪೋಲು ಮಾಡಿದನು ಮತ್ತು ಸಾಲದಲ್ಲಿ ಮುಳುಗಿದನು. ಸ್ವಲ್ಪ ದಿನಗಳಲ್ಲಿ ಅವನು ಬೇರೊಂದು ಹುಡುಗಿಯನ್ನು ಮನೆಗೆ ತಂದು ಅವಳನ್ನು ಪ್ರೀತಿಸಲು ಶುರುಮಾಡಿದನು. ನಂತರ ನನ್ನ ಜೀವನ ನರಕವಾಯಿತು. ಅವನು ನನಗೆ ದಿನಾಲೂ ಹಿಂಸೆ ನೀಡುತ್ತಿದ್ದನು, ಬೈಯುತ್ತಿದ್ದನು, ಮಾನಸಿಕವಾಗಿ ಹಿಂಸಿಸುತ್ತಿದ್ದನು. ಆ ಹುಡುಗಿಯೊಂದಿಗೆ ಸೇರಿ ನನ್ನ ಮುಗಿಸುವ ಮಾಡುವ ಪ್ಲಾನ್ ಕೂಡ ಮಾಡಿದ್ದನು. ನಾನು ಹೇಗೋ ಬಚಾವಾದೆ. ಆದರೆ ನಂತರ ಅವರು ನನ್ನ ಜೀವನವನ್ನು ಅಸಹನೀಯವಾಗಿಸಿದರು. ಕೆಲವು ದಿನಗಳ ಹಿಂದೆ ಅವರು ನನ್ನನ್ನು ಮನೆಯಿಂದ ಹೊರಹಾಕಿದರು. ಅಂದಿನಿಂದ ನಾನು ಅಲೆದಾಡುತ್ತಿದ್ದೇನೆ. ಎಲ್ಲಿಯೂ ಆಶ್ರಯವಿಲ್ಲ, ಯಾರೂ ಬೆಂಬಲವಿಲ್ಲ. ಕೊನೆಗೆ ನಾನು ಸೋತು ಹೋದೆ, ಸಂಪೂರ್ಣವಾಗಿ ಕುಸಿದು ಹೋದೆ. ಅದಕ್ಕೆ ಇಂದು ಈ ಬಾವಿಗೆ ಹಾರಿ ನನ್ನ ಜೀವನವನ್ನು ಮುಗಿಸಲು ನಿರ್ಧರಿಸಿದ್ದೆ. ಆದರೆ ಆ ಕ್ಷಣದಲ್ಲಿ ನೀವು ನನ್ನನ್ನು ಉಳಿಸಿದಿರಿ. ಅವಳ ಮಾತು ಕೇಳಿ ನನ್ನ ಹೃದಯದಲ್ಲಿ ವೇದನೆಯಾಯಿತು. ತಂದೆ ತಾಯಿಯ ಕಣ್ಣಲ್ಲೂ ನೀರು ಬಂತು. ಅವರಿಗೆ ಅವಳ ಪರಿಸ್ಥಿತಿಯನ್ನು ನೋಡಲಾಗಲಿಲ್ಲ. ತಂದೆ ತಾಯಿ ಅವಳನ್ನು ಸಮಾಧಾನಪಡಿಸುತ್ತಾ ಹೇಳಿದರು, ಮಗುವೇ, ನೀನು ಚಿಂತಿಸಬೇಡ. ನಾವು ಪೊಲೀಸರಿಗೆ ದೂರು ನೀಡೋಣ, ನಿನಗೆ ನ್ಯಾಯ ಕೊಡಿಸೋಣ. ನಿನ್ನ ತಂದೆ ತಾಯಿಯನ್ನು ಕರೆಯಿಸೋಣ. ಆಗ ಮಾನಸಿಯ ಧ್ವನಿ ಗದ್ಗದಿತವಾಯಿತು. ಅವಳು ಹೇಳಿದಳು, ನನ್ನ ತಂದೆ ತಾಯಿ ಇಲ್ಲ. ನಾನು ಚಿಕ್ಕವಳಿದ್ದಾಗಲೇ ಅವರು ತೀರಿಕೊಂಡರು. ನನ್ನ ದೊಡ್ಡಪ್ಪ ನನ್ನನ್ನು ಬೆಳೆಸಿದರು.
ಆದರೆ ನಿಜ ಹೇಳಬೇಕೆಂದರೆ ಅವರು ಕೂಡ ನನಗೆ ಒಳ್ಳೆಯವರಾಗಿರಲಿಲ್ಲ. ಅವರು ನನ್ನ ಮದುವೆಯನ್ನು ಅವಸರದಲ್ಲಿ ಮಾಡಿದರು ಮತ್ತು ನಂತರ ನನ್ನ ಜೀವನದ ದಾರಿಯೇ ತಪ್ಪಿತು. ಹೀಗೆ ಹೇಳುತ್ತಾ ಮಾನಸಿ ಮತ್ತೆ ಅಳಲಾರಂಭಿಸಿದಳು. ಅವಳ ಕಣ್ಣೀರು ಮತ್ತು ಅವಳ ಧ್ವನಿಯಲ್ಲಿದ್ದ ನೋವು ನಮ್ಮೆಲ್ಲರ ಮನಸ್ಸಿಗೆ ನಾಟಿತು. ಆ ಕ್ಷಣದಲ್ಲಿ ನನಗೆ ಅನಿಸಿತು, ಕೆಲವೊಮ್ಮೆ ಒಬ್ಬರ ನಗುವಿನ ಜೀವನವು ಹೊರಗಿನಿಂದ ಎಷ್ಟೇ ಸುಂದರವಾಗಿ ಕಂಡರೂ ಒಳಗಿನಿಂದ ಅವರು ಎಷ್ಟು ಒಡೆದು ಹೋಗಿರಬಹುದು ಎಂದು. ಅವರು ನನ್ನ ದೊಡ್ಡಪ್ಪನಿಂದ ತುಂಬಾ ಹಣ ತೆಗೆದುಕೊಂಡು ನನ್ನ ಮದುವೆ ಮಾಡಿಕೊಟ್ಟರು. ಆದರೆ ಅವರು ನನ್ನನ್ನು ಯಾವ ಹುಡುಗನಿಗೆ ಕಟ್ಟಿದರೋ ಅವನು ನನ್ನ ಪಾಲಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದನು. ಅಂತಹ ಕೆಟ್ಟ ಗಂಡ ನನ್ನ ಜೀವನದಲ್ಲಿ ಬಂದಿದ್ದರಿಂದ ನನ್ನ ಪೂರ್ತಿ ಜೀವನವೇ ಹಾಳಾಯಿತು. ಇಂದು ನಾನು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದೇನೆ. ಹೋಗಲು ಜಾಗವಿಲ್ಲ, ಯಾರ ಆಶ್ರಯವಿಲ್ಲ, ಯಾರ ಬೆಂಬಲವಿಲ್ಲ. ಅವಳ ಈ ಮಾತುಗಳಿಂದ ನನ್ನ ಹೃದಯ ನಡುಗಿತು. ನನ್ನ ತಾಯಿ ತಕ್ಷಣ ಅವಳ ಕೈ ಹಿಡಿದು ತುಂಬಾ ಪ್ರೀತಿಯಿಂದ ಹೇಳಿದರು, ಮಗು, ನೀನು ಚಿಂತಿಸಬೇಡ. ನಾವು ನಿನ್ನ ಜೊತೆಗಿದ್ದೇವೆ. ನೀನು ನಮ್ಮ ಮಗಳಿದ್ದಂತೆ. ಇಂದಿನಿಂದ ನೀನು ಈ ಮನೆಯಲ್ಲೇ ಇರು. ನಿನಗೆ ಯಾವುದೇ ವಿಷಯಕ್ಕೂ ಚಿಂತೆ ಮಾಡುವ ಅಗತ್ಯವಿಲ್ಲ. ತಂದೆಯು ಅವಳನ್ನು ಭರವಸೆಯ ಕಣ್ಣುಗಳಿಂದ ನೋಡುತ್ತಾ ಹೇಳಿದರು, ಹೌದು, ನೀನು ನಮ್ಮೊಂದಿಗೆ ಇರು. ನಾವು ನಿನ್ನನ್ನು ಎಂದಿಗೂ ಪರಕೀಯಳಾಗಿ ಕಾಣುವುದಿಲ್ಲ. ನೀನು ಈಗ ನಮ್ಮ ಮಗಳಿದ್ದಂತೆ. ಇದನ್ನು ಕೇಳಿ ಮಾನಸಿಯ ಕಣ್ಣುಗಳಿಂದ ನೀರು ಉಕ್ಕಿ ಬಂತು. ಅವಳು ಎದ್ದು ತಾಯಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ಅಪ್ಪುಗೆಯಲ್ಲಿ ಅವಳು ತನ್ನ ಜೀವನದ ದುಃಖದ ಭಾರವನ್ನು ಇಳಿಸಿದಳು. ತಾಯಿಯು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ನಿನಗೆ ಎಷ್ಟು ದಿನ ಇಲ್ಲಿರಲು ಇಷ್ಟವಿದೆಯೋ ಅಷ್ಟು ದಿನ ಇರು. ಕಾಯಮಾಗಿ ಇಲ್ಲೇ ಇದ್ದರೂ ನಮಗೆ ಸಂತೋಷವೇ ಎಂದರು. ಮಾನಸಿಯ ಮುಖದಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ನಗು ಮೂಡಿತು. ನಂತರ ಅವಳು ಮೆಲ್ಲಗೆ ಹೇಳಿದಳು, ಅಮ್ಮ, ನನಗೆ ಏನಾದರೂ ಕೆಲಸ ಸಿಕ್ಕರೆ ಒಳ್ಳೆಯದು. ನಾನು ಸ್ವತಃ ದುಡಿದು ನನ್ನ ಕಾಲ ಮೇಲೆ ನಿಲ್ಲುತ್ತೇನೆ. ಆಗ ಅಮ್ಮ ಪ್ರೀತಿಯಿಂದ, ಮಗುವೇ, ನಿನಗೆ ಹೊರಗೆ ಎಲ್ಲಿಯೂ ಹೋಗುವ ಅಗತ್ಯವಿಲ್ಲ ಎಂದು ಹೇಳಿದಳು. ನೀನು ನಮ್ಮ ಮನೆಯಲ್ಲೇ ಕೆಲಸ ಮಾಡು, ಇಲ್ಲದಿದ್ದರೆ ನಮ್ಮ ಜೊತೆ ಹೊಲಕ್ಕೆ ಬಾ. ನಿನಗೆ ಬೇಕಾದ ಹಣ ನಾವು ಕೊಡುತ್ತೇವೆ. ಆದರೆ ನಿಜ ಹೇಳಬೇಕೆಂದರೆ ಹಣಕ್ಕಿಂತ ನಮಗೆ ನಿನ್ನ ಸಹವಾಸ ಮುಖ್ಯ. ತಾಯಿಯ ಮಾತು ಕೇಳಿ ಮಾನಸಿಯ ಮುಖ ಅರಳಿತು. ಅವಳ ಕಣ್ಣುಗಳಲ್ಲಿ ಬದುಕುವ ಹೊಸ ಆಸೆ ಕಾಣಲಾರಂಭಿಸಿತು. ತಂದೆ ಮತ್ತು ತಾಯಿಯ ಕಣ್ಣಲ್ಲೂ ಸಮಾಧಾನವಿತ್ತು. ಅವರು ಒಂದು ಒಡೆದ ಮನಸ್ಸಿಗೆ ಹೊಸ ಜನ್ಮ ನೀಡಿದಂತಾಗಿತ್ತು. ತಾಯಿ ನಗುತ್ತಾ, ನಡಿ, ಈಗ ನಾವಿಬ್ಬರೂ ಸೇರಿ ಅಡುಗೆ ಮಾಡೋಣ ಎಂದರು. ಮಾನಸಿ ತಕ್ಷಣ ಎದ್ದು ತಾಯಿಯೊಂದಿಗೆ ಅಡುಗೆ ಮನೆಗೆ ಹೋದಳು. ತುಂಬಾ ದಿನಗಳ ನಂತರ ಅವಳು ಮನಃಪೂರ್ವಕವಾಗಿ ಯಾವುದೋ ಕೆಲಸದಲ್ಲಿ ಭಾಗವಹಿಸಿದ್ದಳು. ಸ್ವಲ್ಪ ಸಮಯದಲ್ಲೇ ತಾಯಿ ಮತ್ತು ಮಾನಸಿ ಇಬ್ಬರೂ ಸೇರಿ ರುಚಿಕರವಾದ ಊಟ ತಯಾರಿಸಿದರು. ಮೆಲ್ಲಗೆ ಕತ್ತಲಾಗುತ್ತಿತ್ತು. ನಾನು ಪುಸ್ತಕ ಹಿಡಿದು ಓದುತ್ತಿದ್ದೆ. ಸುಮಾರು 8 ಗಂಟೆಗೆ ನಾವೆಲ್ಲರೂ ಊಟಕ್ಕೆ ಕುಳಿತೆವು. ಆ ದಿನ ಮಾನಸಿಯ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಕಾಣುತ್ತಿತ್ತು. ಅವಳು ನಮ್ಮೊಂದಿಗೆ ನಗುತ್ತಾ ಊಟ ಮಾಡಿದಳು. ಊಟ ಮಾಡುವಾಗ ಹರಟೆ ಹೊಡೆಯಲು ಶುರುಮಾಡಿದಳು. ಮನೆಯಲ್ಲಿ ಮತ್ತೆ ಸಂತೋಷದ ವಾತಾವರಣ ನಿರ್ಮಾಣವಾಯಿತು. ದಿನಗಳು ಕಳೆದಂತೆ ಮಾನಸಿ ಮನೆಯ ಕೆಲಸಗಳನ್ನು ಸಹಜವಾಗಿ ಮಾಡಲು ಪ್ರಾರಂಭಿಸಿದಳು. ಅವಳು ತಾಯಿಯೊಂದಿಗೆ ಹೊಲಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು. ತಂದೆ ತಾಯಿ ಅವಳ ಕೆಲಸವನ್ನು ಮೆಚ್ಚುತ್ತಿದ್ದರು ಮತ್ತು ಅವಳ ಸ್ವಭಾವದಿಂದಾಗಿ ಅವಳ ಮೇಲೆ ತುಂಬಾ ಪ್ರೀತಿ ಬೆಳೆಯಿತು. ನೋಡುತ್ತಿದ್ದಂತೆ 1 ತಿಂಗಳು ಕಳೆಯಿತು. ತಂದೆ ತಾಯಿ ಅವಳ ಕೆಲಸಕ್ಕೆ ಸ್ವಲ್ಪ ಹಣ ಕೊಡಲು ನಿರ್ಧರಿಸಿದರು. ಆದರೆ ಅವಳು ನಿರಾಕರಿಸಿದಳು. ನೀವು ನನಗೆ ಆಶ್ರಯ ನೀಡಿದ್ದೀರಿ. ನೀವು ನನ್ನನ್ನು ಉಳಿಸದಿದ್ದರೆ ನಾನು ಇಂದು ಬದುಕಿರುತ್ತಿರಲಿಲ್ಲ. ನೀವು ನನಗೆ ಹೊಸ ಜೀವನ ನೀಡಿದ್ದೀರಿ. ನಾನು ನಿಮ್ಮಿಂದ ಹಣ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದಳು. ಇದು ನನ್ನ ತಂದೆ ತಾಯಿಯ ಮನಸ್ಸನ್ನು ಗೆದ್ದಿತು. ಆ 1 ತಿಂಗಳಲ್ಲಿ ನನ್ನ ಗಮನ ಪದೇ ಪದೇ ಅವಳ ಕಡೆಗೆ ಹೋಗುತ್ತಿತ್ತು. ನಾನು ಅವಳನ್ನು ಕದ್ದು ನೋಡುತ್ತಿದ್ದೆ ಮತ್ತು ಅವಳು ನನ್ನನ್ನು ಕದ್ದು ನೋಡುತ್ತಿದ್ದಳು. ನಮ್ಮ ಕಣ್ಣುಗಳು ಅನೇಕ ಬಾರಿ ಒಂದಾಗುತ್ತಿದ್ದವು. ಅವಳ ಸೌಂದರ್ಯ ನನ್ನನ್ನು ಆಕರ್ಷಿಸುತ್ತಿತ್ತು. ಒಮ್ಮೆ ಭಾನುವಾರ ನನ್ನ ತಂದೆ ತಾಯಿ ನನ್ನ ಅಕ್ಕನ ಮನೆಗೆ ಹೋಗಲು ನಿರ್ಧರಿಸಿದರು. ಭಾನುವಾರವಾದ್ದರಿಂದ ನನಗೆ ಆಫೀಸ್ ರಜೆ ಇತ್ತು. ಅವರು 1-2 ದಿನ ಅಲ್ಲಿಯೇ ಇರಲು ನಿರ್ಧರಿಸಿದ್ದರು. ಆ ದಿನ ಮನೆಯಲ್ಲಿ ನಾನು ಮತ್ತು ಮಾನಸಿ ಮಾತ್ರ ಉಳಿಯುವವರಿದ್ದೆವು. ತಂದೆ ತಾಯಿಯನ್ನು ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬಂದೆ. ಈಗ ನಾನು ಮತ್ತು ಮಾನಸಿ ಇಬ್ಬರೇ ಮನೆಯಲ್ಲಿರುತ್ತೇವೆ ಎಂಬ ವಿಚಾರ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ತಲ್ಲಣ ಉಂಟುಮಾಡಿತು. ಮನೆಗೆ ಬಂದ ಕೂಡಲೇ ಮಾನಸಿ ಕೆಲಸಕ್ಕೆ ಶುರುವಿಟ್ಟುಕೊಂಡಳು. ಬೆಳಗ್ಗೆ ಅವಳು ನಮ್ಮಿಬ್ಬರಿಗೂ ಅಡುಗೆ ಮಾಡಿದಳು. ಅವಳ ಪ್ರತಿಯೊಂದು ಚಲನವಲನದಲ್ಲೂ ಈಗ ಆತ್ಮವಿಶ್ವಾಸ ಕಾಣುತ್ತಿತ್ತು. ಸುಮಾರು 11 ಗಂಟೆಯಾಗಿತ್ತು. ಮನೆಯಲ್ಲಿ ಶಾಂತತೆ ಇತ್ತು. ನಾನು ಮತ್ತು ಮಾನಸಿ ಇಬ್ಬರೂ ಎದುರುಬದುರಾಗಿ ಕುಳಿತು ಊಟ ಮಾಡುತ್ತಿದ್ದೆವು.
ಊಟ ಮಾಡುವಾಗ ಮಾನಸಿಯ ಕಣ್ಣುಗಳಲ್ಲಿ ನಾಚಿಕೆ ಕಾಣುತ್ತಿತ್ತು. ಅವಳು ಆಗಾಗ ನನ್ನ ಕಡೆ ನೋಡಿ ತಕ್ಷಣ ತಲೆ ತಗ್ಗಿಸುತ್ತಿದ್ದಳು. ಅವಳ ಈ ನಾಚಿಕೆಯಲ್ಲಿ ಒಂದು ಮುಗ್ಧ ಸೌಂದರ್ಯವಿತ್ತು. ಊಟದ ನಂತರ ನಾವಿಬ್ಬರೂ ಹರಟೆ ಹೊಡೆಯಲು ಕುಳಿತೆವು. ಅಚಾನಕ್ ಮಾನಸಿ ಹೇಳಿದಳು, ನಿಮ್ಮ ತಂದೆ ತಾಯಿ ತುಂಬಾ ಒಳ್ಳೆಯವರು. ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ. ನನ್ನ ಜೀವನದಲ್ಲಿ ನಾನು ತುಂಬಾ ದುಃಖ ನೋಡಿದ್ದೇನೆ, ಆದರೆ ಅವರು ನೀಡಿದ ಪ್ರೀತಿಯಿಂದ ನನಗೆ ಮತ್ತೆ ಬದುಕುವ ಧೈರ್ಯ ಸಿಕ್ಕಿತು. ಅವಳ ಕಣ್ಣಲ್ಲಿ ಕೃತಜ್ಞತೆಯ ನೀರು ಮಿಂಚುತ್ತಿತ್ತು. ನಂತರ ಅವಳು ಕೇಳಿದಳು, ಈಗ ನಿಮ್ಮ ಮದುವೆಯ ವಯಸ್ಸಾಗಿದೆ, ನೀವು ಯಾವಾಗ ಮದುವೆಯಾಗುತ್ತೀರಿ? ನಾನು ಸ್ವಲ್ಪ ನಗುತ್ತಾ ಉತ್ತರಿಸಿದೆ, ಮದುವೆಯಾಗಬೇಕು, ಆದರೆ ಅದಕ್ಕೆ ಒಂದು ಒಳ್ಳೆಯ ಹುಡುಗಿ ಬೇಕಲ್ಲವೇ? ಅವಳು ಮತ್ತೆ ಕುತೂಹಲದಿಂದ, ನಿಮಗೆ ಎಂಥ ಹುಡುಗಿ ಬೇಕು ಎಂದು ಕೇಳಿದಳು. ನಾನು ಅವಳ ಕಡೆಗೆ ನೋಡಿ ಮೆಲ್ಲಗೆ ಹೇಳಿದೆ, ನಿನ್ನಂತೆಯೇ ಇರುವ, ಸುಂದರ ಕಣ್ಣುಗಳಿರುವ, ಉದ್ದ ಕೂದಲಿರುವ, ಮನಸ್ಸು ಚೆನ್ನಾಗಿರುವ ಮತ್ತು ಕಷ್ಟಪಟ್ಟು ದುಡಿಯುವ ಹುಡುಗಿ. ನನ್ನ ತಂದೆ ತಾಯಿಯನ್ನು ಮಾನಸಿ ಹೇಗೆ ನೋಡಿಕೊಳ್ಳುತ್ತಾಳೋ ಹಾಗೆಯೇ ನೋಡಿಕೊಳ್ಳುವ ಹುಡುಗಿ ಬೇಕು. ನನ್ನ ಮಾತು ಕೇಳಿ ಮಾನಸಿಯ ಮುಖ ಕೆಂಪಾಯಿತು, ಕೆನ್ನೆಯ ಮೇಲೆ ಗುಳಿ ಮೂಡಿತು. ಅವಳು ತಕ್ಷಣ ಎದ್ದು ಬೆಡ್ರೂಮ್ ಕಡೆ ಹೋದಳು. ನಾನು ನಗುತ್ತಾ ಅವಳ ಹಿಂದೆಯೇ ಹೋದೆ. ಅವಳು ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಳ್ಳುತ್ತಿದ್ದಳು. ಕನ್ನಡಿಯಲ್ಲಿ ಅವಳ ಕಣ್ಣುಗಳಲ್ಲಿ ಒಂದು ವಿಶೇಷ ಹೊಳಪಿತ್ತು. ನಾನು ಮೆಲ್ಲಗೆ ಹೋಗಿ ಅವಳ ಹಿಂದೆ ನಿಂತೆ. ಅವಳು ಕನ್ನಡಿಯ ಮೂಲಕ ನನ್ನನ್ನು ನೋಡುತ್ತಿದ್ದಳು. ಆ ಕ್ಷಣದಲ್ಲಿ ನಮ್ಮ ದೃಷ್ಟಿಗಳು ಕನ್ನಡಿಯ ಮೂಲಕ ಒಂದಾದವು. ನನ್ನ ಎದೆ ಬಡಿತ ಹೆಚ್ಚಾಯಿತು. ನಾನು ನನ್ನ 2 ಕೈಗಳನ್ನು ಕಪಾಟಿನ ಮೇಲೆ ಇಟ್ಟೆ. ಈಗ ಮಾನಸಿ ನನ್ನ 2 ಕೈಗಳ ನಡುವೆ ನಿಂತಿದ್ದಳು. ಅವಳ ಉಸಿರು ನನ್ನ ಉಸಿರಿಗೆ ತಾಗುತ್ತಿತ್ತು. ಮೆಲ್ಲಗೆ ನಾನು ನನ್ನ ತುಟಿಗಳನ್ನು ಅವಳ ಹತ್ತಿರ ಒಯ್ದೆ. ಆಗ ಮಾನಸಿ ತನ್ನ ಕಣ್ಣುಗಳನ್ನು ಮುಚ್ಚಿದಳು. ಅವಳ ಮುಚ್ಚಿದ ಕಣ್ಣುಗಳು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ದವು. ನಾನು ಅವಳ ಸೊಂಟದ ಮೇಲೆ ಕೈ ಇಟ್ಟೆ ಮತ್ತು ಅಚಾನಕ್ ಮಾನಸಿ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ಕ್ಷಣದಲ್ಲಿ ಜಗತ್ತೇ ನಿಂತು ಹೋದಂತಾಯಿತು. ನಾವಿಬ್ಬರೂ ಒಬ್ಬರಲ್ಲೊಬ್ಬರು ಕಳೆದು ಹೋಗಿದ್ದೆವು. ನಮ್ಮ ಮನಸ್ಸಿನಲ್ಲಿದ್ದ ಒಂಟಿತನ, ವೇದನೆ ಎಲ್ಲವೂ ಕರಗಿ ಹೋಯಿತು. ನಮಗೆ ಅನಿಸಿತು, ನಾವು ಈ ಜಗತ್ತಿನ ಗದ್ದಲದಿಂದ ದೂರವಿರುವ ಬೇರಾವುದೋ ಸುಂದರ ಲೋಕದಲ್ಲಿದ್ದೇವೆ ಎಂದು. ಆ ಕ್ಷಣದಲ್ಲಿ ನನಗೆ ಅರಿವಾಯಿತು, ನಾನು ಮಾನಸಿಯನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೇನೆ ಎಂದು. ನಾನು ಅವಳ ಕಣ್ಣಲ್ಲಿ ನೋಡುತ್ತಾ ಹೇಳಿದೆ, ಮಾನಸಿ, ನನಗೆ ನೀನು ತುಂಬಾ ಇಷ್ಟ. ನೀನು ನಮ್ಮ ಮನೆಗೆ ಬಂದಾಗಿನಿಂದ ನನ್ನ ಜೀವನ ಬದಲಾಗಿದೆ. ನೀನು ನನ್ನ ತಂದೆ ತಾಯಿಯನ್ನು ಸ್ವಂತದವರಂತೆ ನೋಡಿಕೊಳ್ಳುತ್ತೀಯಾ? ನಿನ್ನ ಸ್ವಭಾವ, ನಿನ್ನ ಮನಸ್ಸು ಎಲ್ಲವೂ ನನಗೆ ಇಷ್ಟವಾಗಿದೆ. ನೀನು ನನ್ನನ್ನು ಮದುವೆಯಾಗುವೆಯಾ? ನನ್ನ ಮಾತು ಕೇಳಿ ಮಾನಸಿಯ ಕಣ್ಣಲ್ಲಿ ನೀರು ಬಂತು. ಅವಳು ಮೆಲ್ಲಗೆ ಹೇಳಿದಳು, ನಿಮಗೆ ಗೊತ್ತಿದೆ, ನನ್ನ ಮದುವೆ ಆಗಲೇ ಆಗಿದೆ. ನಿಮ್ಮ ತಂದೆ ತಾಯಿ ಏನೆಂದುಕೊಳ್ಳುತ್ತಾರೆ? ಅವರು ಬಹುಶಃ ನನ್ನನ್ನು ತಪ್ಪಾಗಿ ತಿಳಿಯಬಹುದು. ಆಶ್ರಯ ಕೊಟ್ಟಿದ್ದಕ್ಕೆ ಮಗನನ್ನೇ ಬುಟ್ಟಿಗೆ ಹಾಕಿಕೊಂಡಳು ಎಂದು ಹೇಳಬಹುದು. ನಾನು ಅವಳ ಕೈ ಹಿಡಿದು ಹೇಳಿದೆ, ಇಲ್ಲ ಮಾನಸಿ, ನನ್ನ ತಂದೆ ತಾಯಿ ಎಂದಿಗೂ ಹಾಗೇ ಹೇಳುವುದಿಲ್ಲ. ಅವರಿಗೆ ಗೊತ್ತು ನೀನು ಎಷ್ಟು ಒಳ್ಳೆಯವಳು, ಎಷ್ಟು ನಿರ್ಮಲ ಮನಸ್ಸಿನವಳು ಎಂದು. ಅವರು ಕೂಡ ನಮ್ಮ ಮದುವೆಗೆ ಒಪ್ಪುತ್ತಾರೆ. ನಾನು ಅವರೊಂದಿಗೆ ಮಾತನಾಡುತ್ತೇನೆ. ಮಾನಸಿಯ ಕಣ್ಣಲ್ಲಿ ಮತ್ತೆ ನೀರು ಬಂತು. ಆದರೆ ಈ ಬಾರಿ ಅದರಲ್ಲಿ ನೋವಿಗಿಂತ ನಂಬಿಕೆ ಹೆಚ್ಚಿತ್ತು. ಸಂಜೆ ಮಾನಸಿ ನಮ್ಮಿಬ್ಬರಿಗೂ ಪ್ರೀತಿಯಿಂದ ಅಡುಗೆ ಮಾಡಿದಳು. ಊಟದ ನಂತರ ನಾವು ಹೊರಗೆ ನಡೆಯಲು ಹೋದೆವು. ಆಕಾಶದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಮಿನುಗುತ್ತಿದ್ದವು. ಬೆಳದಿಂಗಳಿನಲ್ಲಿ ಮಾನಸಿ ಅಪ್ಸರೆಯಂತೆ ಕಾಣುತ್ತಿದ್ದಳು. ಅವಳ ಕೈ ನನ್ನ ಕೈಯಲ್ಲಿತ್ತು. ನಾವು ಆ ಕತ್ತಲ ರಾತ್ರಿಯಲ್ಲಿ ಬೆಳದಿಂಗಳ ಸಾಕ್ಷಿಯಾಗಿ ತುಂಬಾ ದೂರ ನಡೆದೆವು. ಆ ನಡಿಗೆಯಲ್ಲಿ ನಮ್ಮ ಹೃದಯದ ಅಂತರ ಕಡಿಮೆಯಾಯಿತು. ಮಾರನೇ ದಿನ ಬೆಳಿಗ್ಗೆ ನಾನು ಆಫೀಸ್ಗೆ ಹೋದೆ ಮತ್ತು ಮಧ್ಯಾಹ್ನ ತಂದೆ ತಾಯಿ ಮರಳಿದರು. ಸಂಜೆ ನಾನು ಮನೆಗೆ ಬಂದಾಗ ತಂದೆ ತಾಯಿ ಮಾನಸಿಯನ್ನು ನೋಡಿ, ಮಾನಸಿ, ಇಂದು ನೀನು ತುಂಬಾ ಖುಷಿಯಾಗಿದ್ದೀಯಾ, ಏನಾಯಿತು ಎಂದು ಕೇಳುತ್ತಿದ್ದರು. ಮಾನಸಿ ನಾಚಿಕೆಯಿಂದ ಸುಮ್ಮನಾದಳು. ರಾತ್ರಿ ಊಟಕ್ಕೆ ಕುಳಿತಾಗ ತಂದೆ ತಾಯಿ ಅಚಾನಕ್ ಮದುವೆಯ ವಿಷಯ ತೆಗೆದರು. ಮಗನೇ, ನಾವು ಅಕ್ಕನ ಮನೆಗೆ ಹೋಗಿದ್ದಾಗ ನಿನಗೊಬ್ಬ ಹುಡುಗಿಯನ್ನು ನೋಡಿದ್ದೇವೆ, ತುಂಬಾ ಸುಂದರವಾಗಿದ್ದಾಳೆ ಎಂದರು. ಇದನ್ನು ಕೇಳಿ ಮಾನಸಿ ನನ್ನ ಕಡೆಗೆ ನೋಡಲಾರಂಭಿಸಿದಳು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ನನಗೆ ಅವಳ ದುಃಖ ಅರ್ಥವಾಯಿತು. ನಾನು ಧೈರ್ಯ ಮಾಡಿ ತಂದೆ ತಾಯಿಗೆ ಹೇಳಿದೆ, ಅಪ್ಪ ಅಮ್ಮ, ನೀವು ಹೊರಗೆ ಹುಡುಗಿ ಹುಡುಕುವ ಅಗತ್ಯವಿಲ್ಲ. ನಾನು ಈಗಾಗಲೇ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ತಂದೆ ತಾಯಿ ಆಶ್ಚರ್ಯದಿಂದ, ಯಾರು ಅವಳು? ನೀನು ಯಾವಾಗಲೂ ಹೇಳಲೇ ಇಲ್ಲ ಎಂದು ಕೇಳಿದರು. ನಾನು ಶಾಂತವಾಗಿ ಮಾನಸಿಯ ಕಡೆಗೆ ಬೆರಳು ತೋರಿಸಿ ಹೇಳಿದೆ, ಇವಳೇ ನನ್ನ ಮನಸ್ಸಿನ ರಾಣಿ. ಇವಳೇ ನನಗೆ ಇಷ್ಟ. ಇವಳ ಮೇಲೆ ನನಗೆ ನಿಜವಾದ ಪ್ರೀತಿ ಇದೆ.
ಇವಳು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ಮನೆ ಮತ್ತು ಹೊಲದ ಕೆಲಸ ಮಾಡುತ್ತಾಳೆ. ನನಗೂ ಇಂತಹ ಹೆಂಡತಿಯೇ ಬೇಕು. ತಂದೆ ತಾಯಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಮತ್ತು ಮುಖದಲ್ಲಿ ನಗು ಮೂಡಿತು. ಅವರು ಹೇಳಿದರು, ಮಗನೇ, ನಮಗೂ ಮಾನಸಿ ತುಂಬಾ ಇಷ್ಟ. ಅವಳು ತುಂಬಾ ಪ್ರಾಮಾಣಿಕಳು ಮತ್ತು ಕಷ್ಟಜೀವಿ. ಅವಳ ಜೀವನದಲ್ಲಿ ತುಂಬಾ ದುಃಖವಿತ್ತು, ಆದರೆ ನಮ್ಮ ಮನೆಗೆ ಬಂದ ನಂತರ ಅವಳು ಅದನ್ನೆಲ್ಲ ಮರೆತಿದ್ದಾಳೆ. ಅವಳನ್ನು ನಮ್ಮ ಸೊಸೆ ಮಾಡಿಕೊಳ್ಳುವುದಕ್ಕಿಂತ ಮಗಳಾಗಿ ಸ್ವೀಕರಿಸುವುದು ನಮಗೆ ಹೆಮ್ಮೆಯ ವಿಷಯ. ಇದನ್ನು ಕೇಳಿ ಮಾನಸಿಯ ಕಣ್ಣಿಂದ ಆನಂದದ ಕಣ್ಣೀರು ಸುರಿಯಿತು. ತಾಯಿ ಅವಳನ್ನು ಹತ್ತಿರ ಕರೆದು ಅಪ್ಪಿಕೊಂಡರು. ಅಳಬೇಡ ಮಗುವೆ, ನಾವು ನಿನ್ನ ಮತ್ತು ಜಯದೀಪ್ನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ ಎಂದರು. ಕೆಲವೇ ದಿನಗಳಲ್ಲಿ ಮದುವೆಯ ದಿನಾಂಕ ನಿಗದಿಯಾಯಿತು. ಊರಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಭ್ರಮದಿಂದ ನನ್ನ ಮತ್ತು ಮಾನಸಿಯ ಮದುವೆ ನಡೆಯಿತು. ಅಂದು ಮಾನಸಿಯನ್ನು ವಧುವಿನ ಅಲಂಕಾರದಲ್ಲಿ ನೋಡಿ ನನ್ನ ಮನಸ್ಸು ತುಂಬಿ ಬಂತು. ಏಕೆಂದರೆ ಈಗ ಅವಳು ನನ್ನ ಜೀವನ ಸಂಗಾತಿಯಾಗಿದ್ದಳು. ಮದುವೆಯ ನಂತರ ನಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿಯಾಯಿತು. ಸ್ವಲ್ಪ ಸಮಯದ ನಂತರ ಮಾನಸಿ ಗರ್ಭಿಣಿಯಾದಳು ಮತ್ತು 9 ತಿಂಗಳ ನಂತರ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗುವಿನ ಆಗಮನದಿಂದ ನಮ್ಮ ಕುಟುಂಬ ಪೂರ್ಣವಾಯಿತು. ತಂದೆ ತಾಯಿ ಮೊಮ್ಮಗನೊಂದಿಗೆ ಆಟವಾಡುವ ಸುಖ ಕಂಡರು. ನಮ್ಮ ಮನೆ ನಗುವಿನಿಂದ ತುಂಬಿಹೋಯಿತು. ನಮ್ಮ ಜೀವನ ನಿಜಕ್ಕೂ ಸ್ವರ್ಗದಂತಾಯಿತು. ಸ್ನೇಹಿತರೆ, ನಾನು ಮತ್ತು ಮಾನಸಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೆ. ನನ್ನ ತಂದೆ ತಾಯಿ ಮಾನಸಿಯ ಗತಕಾಲವನ್ನು ಮರೆತು ಅವಳನ್ನು ಸೊಸೆಯಾಗಿ ಸ್ವೀಕರಿಸಿದ್ದು ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಜವಾದ ಪ್ರೀತಿ ಕೇವಲ ಸೌಂದರ್ಯದಲ್ಲಿ ಇರುವುದಿಲ್ಲ, ಅದು ತ್ಯಾಗ, ಪ್ರಾಮಾಣಿಕತೆ ಮತ್ತು ಕಾಳಜಿಯಲ್ಲಿರುತ್ತದೆ. ಜೀವನದಲ್ಲಿ ಯಾರದ್ದೇ ಗತಕಾಲ ಎಷ್ಟೇ ಕಷ್ಟಕರವಾಗಿರಲಿ, ಅವರಿಗೆ ಪ್ರೀತಿ ಮತ್ತು ವಿಶ್ವಾಸ ಸಿಕ್ಕರೆ ಅವರು ಹೊಸದಾಗಿ ಬದುಕಲು ಕಲಿಯುತ್ತಾರೆ. ಆದ್ದರಿಂದ ಯಾರಾದರೂ ಜೀವನದಲ್ಲಿ ಸೋತಿದ್ದರೆ ಅವರನ್ನು ದ್ವೇಷಿಸಬೇಡಿ, ಅವರಿಗೆ ಪ್ರೀತಿ ಮತ್ತು ವಿಶ್ವಾಸ ನೀಡಿ. ಬಹುಶಃ ನಿಮ್ಮ ಪುಟ್ಟ ಪ್ರೀತಿ ಅವರ ಸಂಪೂರ್ಣ ಜೀವನವನ್ನೇ ಬದಲಿಸಬಹುದು. ನಮ್ಮ ಈ ಪ್ರೇಮಕತೆ ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.